ಹಲೋ ಬೆಸ್ಟೀಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ರೀಸೆಂಟಾಗಿ ತೆಲುಗುನಲ್ಲಿ ರಿಲೀಸ್ ಆಗಿರೋಂಥ ಬಾಮಕಲಪಂ 2 ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವೆಲ್ಲರೂ ಕೂಡ ಬಾಮಕಲಪಂ ಫಸ್ಟ್ ಮೂವಿನ ಎಕ್ಸ್ಪ್ಲನೇಷನ್ ಅಥವಾ ಮೂವಿ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಆ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಅದೇ ಥರನೇ ಈ ಮೂವಿನೂ ಕೂಡ ಹೆವಿ ಸಸ್ಪೆನ್ಸ್ ಹಾಗೆ ಥ್ರಿಲ್ಲರ್ ಆಗಿದೆ. ಯಾರಾದರೂ ಅದನ್ನು ನೋಡಿಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ಇದು ಕೂಡ ತುಂಬಾ ಹೊಸ ಕಾನ್ಸೆಪ್ಟ್ ಜೊತೆಗೆ ಬಂದಿರೋಂಥ ಫಿಲ್ಮ್ ಆಗಿದೆ. ಫಿಲ್ಮಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಸೊ ನನ್ನ ಎಕ್ಸ್ಪ್ಲನೇಷನ್ ನಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ವ್ಯಕ್ತಿ ಪ್ರಿಯಾಮಣಿ ಅಲಿಯಾಸ್ ಅನುಪಮನ ಗನ್ ಏಮ್ನಲ್ಲಿ ಇಟ್ಕೊಂಡು 70 mm ಅಲ್ಲಿ ಮಹಾಭಾರತನೇ ತೋರಿಸ್ಬೇಕು ಅಂತ ಅನ್ಕೊಂಡಿದ್ಯಾ, ಯಾರು ನೀನು ಅಂತ ಕೇಳೋವಾಗ ನಾನೊಬ್ಳು ಮಾಮೂಲಿ ಹೌಸ್ ವೈಫ್ ಅಂತ ಹೇಳೋದ್ರ ಮೂಲಕ ಅನುಪಮ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನ ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೋರಿಸ್ತಾ ಹೋಗ್ತಾರೆ. ಅನುಪಮಗೆ ಮೊದಲಿಂದನೂ ಕೂಡ ಅಪಾರ್ಟ್ಮೆಂಟ್ನ ಅಕ್ಕಪಕ್ಕದ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ ಇರುತ್ತೆ. ಆ ಕುತೂಹಲ ಕುತ್ತಿಗೆವರೆಗೂ ಬಂದ್ಬಿಟ್ಟಿರುತ್ತೆ. ಇದರಿಂದ ಸೊ ಅದನ್ನೆಲ್ಲ ಸಾಲ್ವ್ ಆದಮೇಲೆ ಆ ಅಪಾರ್ಟ್ಮೆಂಟ್ನ ಬಿಟ್ಟು ಬೇರೆ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗೋವಾಗ ಅವ್ರ ಹಸ್ಬೆಂಡು ಇನ್ಯಾವತ್ತೂ ಕೂಡ ಈ ಥರ ಒಂದು ಸಿಚುಯೇಷನ್ಗೆ ನೀನು ಕೈ ಹಾಕಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಹೇಳಿ ಅವ್ರ ಕೈಲಿ ಪ್ರಾಮಿಸ್ ಮಾಡಿಸ್ಕೊಂಡು ಹೊಸ ಅಪಾರ್ಟ್ಮೆಂಟಿಗೆ ಬರ್ತಾರೆ. ಅನುಪಮ ಲೈಫ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರ ಹಸ್ಬೆಂಡ್ ಮೋಹನ್ ಹಾಗೆ ಸ್ಕೂಲ್ಗೆ ಹೋಗ್ತಾ ಇರೋಂಥ ಒಂದು ಚಿಕ್ಕ ಮಗ ಇರ್ತಾರೆ. ಹಾಗೆ ಅನುಪಮಗೆ ಯಾವಾಗಲೂ ಕೂಡ ಯೂಟ್ಯೂಬಲ್ಲಿ ಕುಕ್ಕಿಂಗ್ನ ಮಾಡಿ ಹಾಕೋದು ಅಂತಂದರೆ ಅವರ ಹಾಬಿ ಆಗಿರುತ್ತೆ. ಹಾಗೆ ಇದರಿಂದ ಅವ್ರಿಗೆ ಸಿಲ್ವರ್ ಬಟನ್, ಗೋಲ್ಡನ್ ಬಟನ್ ಎಲ್ಲದೂ ಕೂಡ ಬಂದಿರುತ್ತೆ. ಸೊ ಸಖತ್ ಖುಷಿ ಇರುತ್ತೆ. ಹಾಗೆಯೇ ಅವ್ರ ಮನೆಗೆ ಬರ್ತಿದ್ದಂಥ ಕೆಲಸದವಳು ಅಕ್ಕಪಕ್ಕದ ಮನೆ ವಿಷಯದ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡಿದಾಗ ಅದರಿಂದ ಅನುಪಮ ಡಿಸ್ಟ್ರಾಕ್ಟ್ ಆಗ್ದಾನೆ ಆದಷ್ಟು ಅವರು ಒಂದು ಪೀಸ್ ಮೈಂಡನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಯಾವಾಗಲೂ ಕೂಡ ಮನೇಲಿ ಇರ್ತಿದ್ದಂಥ ಅನುಪಮಗೆ ಹೋಟೆಲ್ನ ನಡೆಸಬೇಕು ಅಂತ ಆಸೆ ಆಗುತ್ತೆ. ನನಗಿರೋಂಥ ಸಬ್ಸ್ಕ್ರೈಬರಲ್ಲಿ ಸ್ವಲ್ಪ ಜನ ಬಂದು ಊಟ ಮಾಡಿದ್ರು ಸಾಕು, ಆರಾಮ್ಸೆ ಹೋಟೆಲ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳೋವಾಗ ಅವಳ ಗಂಡ ಕೂಡ ಅಸ್ತು ಅಂತ ಹೇಳ್ತಾರೆ. ಸೊ ಅನುಪಮಗೆ ಪರಿಚಯ ಇರೋವಂಥ ಶಿಲ್ಪ ಅನ್ನೋ ಹುಡುಗಿ ಜೊತೆಗೆ ಹೋಟೆಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಹಾಗೆ ಶಿಲ್ಪಾಗೂ ಕೂಡ ಅನುಪಮ ಲೈಫಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಿರೋದ್ರಿಂದ ಅನುಪಮನ ಕೈಲಿ ಮೊದಲಿನ ಥರ ಯಾರ ವಿಷಯಕ್ಕೂ ಕೂಡ ತಲೆ ಹಾಕೋದಿಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡು ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೊಳ್ತಾರೆ. ಅನುಪಮ ಲೈಫ್ ಈ ರೀತಿ ನಡೀತಾ ಇರುವಾಗಲೇ ಕುಕಿಂಗ್ ಐಡಿಯಲ್ 2023 ಅನೌನ್ಸ್ಮೆಂಟ್ ಆಗಿರೋದ್ರಿಂದ ಅವ್ರ ಹಸ್ಬೆಂಡ್ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಳ್ತಾರೆ. ಹಾಗೇನೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳೋವಾಗ ಅವರು ತುಂಬಾ ಕೆಲಸ ಇದೆ ಅಂತ ಹೇಳಿದ್ರಿಂದ ಶಿಲ್ಪನ್ನೇ ಹೆಲ್ಪರ್ ಆಗಿ ಕರ್ಕೊಂಡು ಹೋಗೋದಾಗಿ ತಿಳಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ತುಂಬ ಸಮಯದಿಂದ ಹೀರೋಯಿನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರೋವಂಥ ಜುಬೇದನ ಹಾಗೆಯೇ ಈ ಒಂದು ಕುಕಿಂಗ್ ಕಾಂಪಿಟೇಷನ್ ನಡೆಸ್ತಾ ಇರೋವಂಥ ಲೋಬೋಸ್ ಹೋಟೆಲ್ನ CEO ಆಗಿರೋವಂಥ ಮಿಸ್ಟರ್ ಆಂಟೋನಿ ಲೋಬೋನ ತೋರಿಸ್ತಾರೆ. ಹಾಗೆ ಇವರಿಬ್ಬರು ಕೂಡ ಆ ಒಂದು ಟ್ರೋಫಿನ ಇನಾಗ್ರೇಷನ್ ಮಾಡ್ತಾರೆ. ಅದು ಕೂಡ ಸದ್ಯದಲ್ಲೇ ಯಾರೆಲ್ಲ ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನ ಆದಷ್ಟು ಬೇಗ ಶಾರ್ಟ್ ಲಿಸ್ಟ್ ಮಾಡಿ ತಿಳಿಸ್ತೀವಿ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಅನುಪಮ ಹಾಗೆ ಅವ್ರ ಹಸ್ಬೆಂಡ್ ಮೋಹನನ್ನ ತೋರಿಸ್ತಾರೆ. ಮೋಹನ್ಗೆ ಕೆಲಸ ಇರೋದ್ರಿಂದ ಒಂದು ವಾರದ ಮಟ್ಟಿಗೆ ಹೊರಗಡೆ ಹೋಗ್ತಾ ಇರೋದಾಗಿ, ಹಾಗೆಯೇ ಮನೆ ಹಾಗೆ ಮಗ ಇಬ್ರು ಕೂಡ ಜೋಪಾನ ಅಂತ ಹೇಳಿ ಹೊರಡ್ತಾರೆ. ಅನುಪಮಗೆ ಕಾರ್ ಓಡಿಸೋದಕ್ಕೆ ಬರ್ತಾ ಇರೋದಿಲ್ಲ. ಎಷ್ಟು ಸಲ ಅವ್ರ ಹಸ್ಬೆಂಡ್ನ ಕೇಳಿದ್ರು ಕೂಡ ಅವರು ಕೂಡ ಕಲಿಸಿರೋದಿಲ್ಲ. ಇದರಿಂದ ಡ್ರೈವಿಂಗ್ ಕ್ಲಾಸ್ಗೆ ಸೇರಿಕೊಂಡು ಫಸ್ಟ್ ಡೇ ಕಾರ್ನ ಕಲಿಯುವಾಗ ಇದಕ್ಕಿದ್ದಂಗೆ ಅವ್ರು ನಡೆಸ್ತಾ ಇದ್ದಂಥ ಹೋಟೆಲ್ಗೆ ಪೊಲೀಸರು ಬರ್ತಾರೆ. ಅಲ್ಲೇ ಇದ್ದಂಥ ಶಿಲ್ಪಾಗೆ ಇದರಿಂದ ಗಾಬರಿ ಆಗುತ್ತೆ. ಹಾಗೆಯೇ ಆ ತಕ್ಷಣಕ್ಕೆ ಅನುಪಮಗೆ ಕಾಲ್ ಮಾಡಿ ಈ ರೀತಿ ಪೊಲೀಸವರು ಬಂದಿರೋದಾಗಿ ತಿಳಿಸ್ತಾರೆ. ಪೊಲೀಸರು ಹೋಟೆಲಿಗೆ ಯಾಕೆ ಬಂದಿರ್ತಾರೆ ಅಂತಂದ್ರೆ ಗಾಂಜಾ ಮಲ್ಲೇಶ್ ಅನ್ನೋ ವ್ಯಕ್ತಿ ಹೋಟೆಲಿಗೆ ಬಂದಿರೋ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿರೋದ್ರಿಂದ ಅವನನ್ನು ಹಿಡಿಲಿಕ್ಕೆ ಅಂತ ಬಂದಿರ್ತಾರೆ. ಸೊ ಈ ವಿಷಯ ಗೊತ್ತಾದಂಥ ಮಲ್ಲೇಶ್ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ನೋಡಿದಾಗ ಆಕಸ್ಮಿಕವಾಗಿ ಅನುಪಮನ್ ಕಾರು ಅವನಿಗೆ ಗುದ್ಬಿಡುತ್ತೆ. ಇದರಿಂದ ಅವನು ಪೊಲೀಸರ ಹತ್ರ ಸಿಗಾಕೊಳ್ತಾನೆ. ಸೊ ಇದರಿಂದ ಅನುಪಮಂಗೂ ಕೂಡ ಪಬ್ಲಿಸಿಟಿ ಸಿಗತ್ತೆ. ಅವರ ಟೀಚರ್ ಅಂದ್ರೆ ಕಾರ್ ಟೀಚರು ಅನುಪಮನ್ನ ಗುದ್ದೋ ಥರ ಮಾಡಿದ್ದು ನಾನೇ ಅಂತ ಹೇಳಿ ನ್ಯೂಸ್ ಚಾನಲ್ಸ್ ಅಲ್ಲಿ ಎಲ್ಲ ಕೂಡ ಅನುಪಮನ್ನ ಫುಲ್ ಹೈಲೈಟ್ ಮಾಡಿಬಿಡ್ತಾರೆ. ಹಾಗೆಯೇ ನಮ್ಗೆ ಈ ಕಡೆ ಆಂಟೋನಿ ಹಾಗೆ ಜುಬೇದಾನ ತೋರಿಸ್ತಾರೆ. ಅವರು ಟ್ರೋಫಿಯಾಗಿ ತಗೊಂಬಂದಂಥ ಕೋಳಿಗೆ ಎಷ್ಟು ವ್ಯಾಲ್ಯೂ ಹೇಳ್ತಾ ಇದ್ದಾರೆ ಅಂತಂದ್ರೆ 1,000 ಕೋಟಿ ಕೇಳು ಅಂತ. ಯಾಕೆ ಅಂತಂದ್ರೆ ಆ ಟ್ರೋಫಿ ಕೋಳಿನಲ್ಲಿ ಏನಿಲ್ಲ ಅಂತಂದ್ರು 12 kg ರಾ ಕೊಕೈನನ್ನ ತಗೊಂಡು ಬಂದಿರ್ತಾರೆ. ಸೊ ಇದರಿಂದ ಅಷ್ಟು ಕೊಕೈನಿಗೆ 1,000 ಕೋಟಿನ ಕೇಳು ಅಂತ ಹೇಳಿ ಜುಬೇದ ಆಂಟನಿಗೆ ಹೇಳ್ಕೊಟ್ಟಿದ್ರಿಂದ ಆಂಟನಿ ತಾಶಿಗೆ ಫೋನ್ ಮಾಡಿ ಆ ಒಂದು ಕೊಕೈನಿಗೆ 1,000 ಕೋಟಿ ಹೇಳ್ತಾನೆ. ಆದ್ರೆ ತಾಶಿ ಅದನ್ನ 700 ಕೋಟಿಗೆ ಕೇಳಿದ್ರು ಕೂಡ ಫೈನಲಿ ಅದನ್ನ ಕೊಡೋದಿಲ್ಲ ಅಂತ ಹೇಳಿ ಡಿಸ್ಕನೆಕ್ಟ್
ಮಾಡ್ತಾರೆ. ಸೊ ಅಲ್ಲೇ ಇದ್ದಂತ ಜುಬೇದಾ ಯಾವುದೇ ಕಾರಣಕ್ಕೂ ಕೂಡ ರೈಟನ್ನ ಕೆಳಗಿಳಿಸಬೇಡ ಅಂತ ಹೇಳ್ತಾಳೆ. ಹಾಗೆ ನನಗೆ ಗೊತ್ತಿರೋ ಅಂತ ಚೆನ್ನೈನಲ್ಲಿ ಇರೋ ಅಂತ ಮಾಣಿಕ್ಯಂ ಅನ್ನೋ ವ್ಯಕ್ತಿಗೆ ಕೇಳು ಅಂತ ಹೇಳಿದ್ರಿಂದ ಆಂಟೋನಿ ಕೂಡ ಮಾಣಿಕ್ಯಮಿಗೆ ಫೋನ್ ಮಾಡಿ ಕೇಳಿದಾಗ 1,000 ಕೋಟಿ ಕೊಡೋದಾಗಿ ಇಬ್ರು ಕೂಡ ಡೀಲ್ ಮಾಡ್ಕೊಳ್ತಾರೆ. ತುಂಬಾ ಯೋಚನೆ ಮಾಡ್ತಿದ್ದಂತ ತಾಶಿ ಹಾಗೆ ಅವ್ರ ಗುರುಗಳು ಇಬ್ರಿಗೂ ಕೂಡ ಆ ಒಂದು ಚಿನ್ನದ ಮೊಟ್ಟೆ ಇಡುವಂಥ ಕೋಳಿನ ಬಿಡೋದಕ್ಕೆ ಮನಸ್ಸಾಗೋದಿಲ್ಲ. ಇದರಿಂದ ಮತ್ತೆ ವಾಪಸ್ ಆಂಟೋನಿಗೆ ಫೋನ್ ಮಾಡೋವಾಗ ಆಂಟೋನಿ ಫೋನನ್ನು ರಿಸೀವ್ ಮಾಡೋದಿಲ್ಲ. ಇದರಿಂದ ಮೊದಲೇ ತಲೆಕೆಟ್ಟಿರೋ ಅಂಥ ತಾಶಿ ಪೆನ್ಸಿಲ್ ಎರೇಸರ್ ಎಲ್ಲಿ ಅಂತ ಕೇಳ್ತಾರೆ. ಸೊ ನಾನು ಕೂಡ ಯಾವುದೋ ಪೆನ್ಸಿಲ್ ಎರೇಸರು ಅಂತ ಅಂದ್ಕೊಂಡ್ರೆ ಸೇಮ್ ಹಂಗೆ ಇರೋವಂಥ 2 ಕ್ಯಾರೆಕ್ಟರ್ ಬರ್ತವೆ. ಬಂದಿದ್ದು ಮಾತ್ರ ಅಲ್ದೇ ಆಂಟೋನಿ ಮಸಾಜ್ ಮಾಡಿಸ್ಕೊಂಡು ಮಲ್ಕೊಂಡ್ಬಿಟ್ಟಿರುವಾಗಲೇ ಅಲ್ಲಿಗೆ ಬಂದಂಥ ಅವರಿಬ್ಬರು ಕೂಡ ಆಂಟೋನಿ ಮೇಲೆ ದಾಳಿ ಮಾಡಿದ್ದು ಮಾತ್ರ ಅಲ್ದೇ ಅವನಿಗೆ ಒಪ್ಸೋ ರೀತಿನೂ ಕೂಡ ಮಾಡ್ತಾರೆ. ಇದರಿಂದ ಎದುರ್ಕೊಂಡಂಥ ಆಂಟೋನಿ ಆಗಲೇ ತಾಶಿಗೆ ಫೋನ್ ಮಾಡಿ ಅವನಿಗೆ ಆ ಒಂದು ಚಿನ್ನದ ಮೊಟ್ಟೆ ಇಡೋ ಅಂತ ಕೋಳಿನ ಕೊಡೋದಾಗಿ ತಿಳಿಸ್ತಾರೆ. ಹಾಗೇನೆ ಮಾಣಿಕ್ಯಮಿಗೆ ಫೋನ್ ಮಾಡಿ ಅವನಿಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಕೂಡ ತಿಳಿಸ್ತಾರೆ. ಸೊ ಇದರಿಂದ ಮಾಣಿಕ್ಯಮಿಗೆ ತುಂಬಾ ಕೋಪ ಬರುತ್ತೆ. ಆಲ್ರೆಡಿ ನಾನು ಕೆಲವರ ಹತ್ರ ಎಲ್ಲ ದುಡ್ಡಿಸ್ಕೊಂಡ್ಮೇಲೆ ನೀನು ಈ ರೀತಿ ಮಾತು ಚೇಂಜ್ ಮಾಡ್ತಾ ಇದೆಯಲ್ಲ, ನಿನ್ನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಇವರು ಕೂಡ ಪಾಪ ಆಂಟೋನಿಗೆ ಆವಾಜ್ ಆಗ್ತಾರೆ. ಸೊ ಆಂಟೋನಿ ಏನ್ ಮಾಡಬೇಕು ಅಂತ ಯೋಚಿಸ್ತಾ ಇರುವಾಗ್ಲೇ ಹೇಗಾದ್ರೂ ಸರಿ ಆ ಟ್ರೋಫಿನ ಫಸ್ಟ್ ಸೇಫ್ ಮಾಡಬೇಕು ಅಂತ ಅನ್ಕೊಂಡಂತವ್ರು ತಾಶಿ ಕುಕಿಂಗ್ ಕಾಂಪಿಟೇಷನ್ ದಿವಸ ಆ ಒಂದು ಟ್ರೋಫಿನ ತಗೊಂಡು ಹೋಗೋದಾಗಿ ತಿಳಿಸಿರೋದ್ರಿಂದ ಹೇಗಾದ್ರೂ ಸರಿ ಅದನ್ನ ಸೇಫ್ ಮಾಡಬೇಕಾಗಿರೋದ್ರಿಂದ ಹೋಟೆಲ್ನಲ್ಲಿರುವಂತ ಪೆಂಟ್ ಹೌಸ್ ನಲ್ಲಿನೇ ಸೇಫ್ ಮಾಡೋಣ ಅಂತ ಹೇಳ್ತಾನೆ. ಸೊ ಇದಕ್ಕೆ ಜುಬೇದಾ ಸಹ ಸರಿ ಅಂತ ಒಪ್ಕೊಳ್ತಾಳೆ. ಹಾಗೇನೆ ಅನುಪಮ ಕುಕಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇರೋಂಥ ಲೀಸ್ಟ್ ಅಲ್ಲಿ ಅವಳು ಕೂಡ ಸೆಲೆಕ್ಟ್ ಆಗಿರ್ತಾಳೆ. ಇದರಿಂದ ಅವಳಿಗಂತೂ ತುಂಬಾನೇ ಖುಷಿ ಆಗತ್ತೆ. ಸೊ ನಮಗಿವಾಗ ಇಂಟೆಲಿಜೆನ್ಸ್ ಆಫೀಸರ್ ಆಗಿರೋಂಥ ಚಕ್ರವರ್ತಿನ ತೋರಿಸ್ತಾರೆ. ಅವರಿಗೆ ಆಲ್ರೆಡಿ ತಾಶಿ ಹಾಗೇನೆ ಇಲ್ಲಿ ಒಳಗೊಳಗೆ ಸ್ಮಗ್ಲಿಂಗ್ ನಡೆಯುತ್ತೆ ಅನ್ನೋ ವಿಷಯ ಗೊತ್ತಾಗಿರೋದ್ರಿಂದ ಅವರೆಲ್ಲರೂ ಸೇರ್ಕೊಂಡು ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇದ್ದಂಥ ಸದಾನಂದ ಅನ್ನೋ ವ್ಯಕ್ತಿನ ಮಾತ್ರ ಒಳಗಡೆ ಕರ್ಕೊಂಡು ಹೋಗೋದಿಲ್ಲ. ಇದರಿಂದ ಸದಾನಂದನ್ಗೆ ತುಂಬಾನೇ ಬೇಜಾರಾಗತ್ತೆ. ಅವ್ರು ಬಂದು ಚಕ್ರವರ್ತಿ ಹತ್ರ ಕೇಳೋವಾಗ ನಾನು ಕೂಡ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗ್ತೀನಿ ಅಂತ ಕೇಳ್ತಾರೆ. ಅದಕ್ಕೆ ಚಕ್ರವರ್ತಿ ನಿನ್ನ ಕೈ ನೋಡ್ಕೊಂಡಿದ್ಯಾ, ನಿನ್ನ ವೈಫ್ ಡೈವರ್ಸ್ ಕೊಟ್ಟು ಇನ್ನೂ 6 ತಿಂಗಳಷ್ಟೇ ಆಗಿರೋದು, ಯಾಕೆ ಡೈವರ್ಸ್ ಕೊಡ್ಲು ಅನ್ನೋ ವಿಷಯ ನಿನಗೆ ಗೊತ್ತಿರ್ಬೋದಲ್ವಾ ಅಂತ ಎಲ್ಲ ಹೇಳ್ತಾರೆ. ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಸದಾನಂದನ ಬಲ್ಗೈ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಒರಿಜಿನಲ್ ಕೈ ಬದಲು ಒಂದು ಪ್ಲಾಸ್ಟಿಕ್ ಕೈನ ಜೋಡಣೆ ಮಾಡ್ಕೊಂಡಿರ್ತಾರೆ. ಇದನ್ನ ಒಂದು ರೀತಿ ಅಣಿಸೋ ರೀತಿ ಕೇಳ್ತಾರೆ. ಇದರಿಂದ ಸದಾನಂದಗಂತೂ ತುಂಬಾನೇ ಬೇಜಾರಾಗತ್ತೆ. ಹಾಗೇನೆ ನಮಗೆ ಅನುಪಮನ ತೋರಿಸ್ತಾರೆ. ಅನುಪಮ ಹೋಟೆಲಿಂದ ಹೊರಡೋವಾಗ ಆಲ್ರೆಡಿ ಅವಳಿಂದ ಸಿಗಾಕೊಂಡಂತ ಮಲ್ಲೇಶ್ ಬಂದು ಅನುಪಮನ ಎದುರಿಸ್ತಾನೆ. ಇದರಿಂದ ತುಂಬಾ ಎದುರುಕೊಂಡಂತ ಅನುಪಮ ತಂಗಿ ತರ ಇರೋಂಥ ಶಿಲ್ಪ ಹತ್ರ ಹೇಳ್ಕೊಳ್ಳೋವಾಗ ಕೇಳಿಸ್ಕೊಂಡಂತ ಶಿಲ್ಪ ಹೇಗಾದ್ರೂ ಸರಿ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೊಂಡು ಡಿಪಾರ್ಟ್ಮೆಂಟ್ನಲ್ಲಿ ಇರೋ ಅಂತ ಸದಾನಂದನ ಮಾತಾಡಿಸ್ತಾರೆ. ಹಾಗೇನೆ ಬೆದರಿಕೆ ಕಾಲ್ ಬರ್ತಾ ಇರೋದಾಗಿ ಕೂಡ ತಿಳಿಸ್ತಾರೆ. ಸೊ ಇದರಿಂದ ಸದಾನಂದ ಅನುಪಮನ ಕೈಲಿದ್ದಂಥ ಮೊಬೈಲ್ನ ಇಲ್ಲೇ ಇಟ್ಟೋಗಿ ನಾನು ಏನು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಹೇಳ್ತೀನಿ, ಇನ್ನೊಂದ್ಸಲ ಕಾಲ್ ಬಂದರೆ ಅಂತ ಹೇಳಿ ಮೊಬೈಲ್ನ ಅಲ್ಲೇ ಇರಿಸ್ಕೊಳ್ತಾರೆ. ಸೊ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅಂದ್ಕೊಂಡಂಥ ಶಿಲ್ಪ ಹಾಗೆ ಅನುಪಮ ಇಬ್ಬರು ಕೂಡ ಆ್ಯಸ್ ಯೂಶುವಲ್ ಆಗಿ ಡೈಲಿ ಬರೋ ಥರ ತುಂಬ ಖುಷಿಯಿಂದ ಹೋಟೆಲಿಗೆ ಬರ್ತಾರೆ. ಒಳಗಡೆ ಹೋದಂಥ ಅನುಪಮ ಫ್ರೀಝರ್ನ ಓಪನ್ ಮಾಡಿದಾಗ ಗೊತ್ತಾಗತ್ತೆ ಅದರಲ್ಲಿ ಆಲ್ರೆಡಿ ಮಲ್ಲೇಶನ ಬಾಡಿ ಇದೆ ಅಂತ. ಸೊ ಆ ತಕ್ಷಣ ಶಿಲ್ಪನ ಕರೆದು ಕೇಳೋವಾಗ ನನಗಿಂತ ಮುಂಚೆ ನೀನು ಒಳಗಡೆ ಬಂದಾಗಲೇ ಅಂದ್ಕೊಂಡೆ, ಅಷ್ಟು ಬೇಗ ಅವನನ್ನು ಸಾಯಿಸ್ಬಿಟ್ಟ ಅಂತ ಹೇಳೋವಾಗ ಅವಳು ಹೇಳ್ತಾಳೆ ಇದನ್ನು ನಾನು ಮಾಡಿದ್ದಲ್ಲ ಅಂತ. ಸೊ ಆಚೆ ಕಡೆ ಬೆಲ್ಲಾದಂಗೆ ಆಗುತ್ತೆ. ಯಾರು ಅಂತ ನೋಡಿದ್ರೆ ಸದಾನಂದ ಬಂದು ಕೂತಿರ್ತಾರೆ. ಹಾಗೆ ಸದಾನಂದ ಇಲ್ಲಿ ಒಂದು ಸಸ್ಪೆನ್ಸ್ನ ರಿವೀಲ್ ಮಾಡ್ತಾರೆ. ಮಲ್ಲೇಶನ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ನಾನೇ ಸಾಯಿಸಿದ್ದು. ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ನಾನೇನೋ ಅರೆಸ್ಟ್ ಆಗ್ತೀನಿ ಸರಿ, ನನ್ನ ಜೊತೆಗೆ ನೀನು ಕೂಡ ಅರೆಸ್ಟ್ ಆಗ್ತೀಯ ಅಂತ ಹೇಳೋವಾಗ ಅನುಪಮ ಏನು ಮಾಡಬೇಕು ಅಂತ ಹೇಳಿ ಅಂತ ಕೇಳೋವಾಗ ನನಗೋಸ್ಕರ ನೀನೊಂದು ಕಳ್ತನ ಮಾಡಬೇಕು ಅಂತ ಹೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಅನುಪಮ ಒಪ್ಕೊಳ್ದೇ ಇದ್ದಾಗ ನಿನಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ತುಂಬ ಯೋಚಿಸಿದಂಥ ಅನುಪಮ ಕೊಲೆ ಕೇಸ್ನಲ್ಲಿ ಸಿಗಾಕೊಳ್ಳೋದಕ್ಕಿಂತ ಕಳ್ತನ ಮಾಡೋದೇ ಬೆಸ್ಟು ಅಂತ ಅನ್ಕೊಂಡಂಥವ್ರು ಸದಾನಂದನ ಹತ್ರ ಸರಿ ಅಂತ ಒಪ್ಕೊಳ್ತಾರೆ. ಕಳ್ತನ ಮಾಡಲಿಕ್ಕೆ ಅನುಪಮ ಸರಿ ಅಂತ ಒಪ್ಕೊಂಡಿದ್ರಿಂದ ಶಿಲ್ಪ ಹಾಗೆ ಅನುಪಮ ಕೈಲೇನೆ ಮಲ್ಲೇಶನ್ ಬಾಡಿನ ಊತಿಡೋದಕ್ಕೆ ಹೇಳ್ತಾರೆ. ಈ ರೀತಿ ಅನುಪಮ ಹಾಗೆ ಶಿಲ್ಪ ಊತಿಡ್ತಾ ಇರೋದನ್ನು ಕೂಡ ಸದಾನಂದ ರೆಕಾರ್ಡ್ ಮಾಡ್ಕೊಳ್ತಾರೆ, ಯಾವುದಕ್ಕೂ ಸಾಕ್ಷಿಗೆ ಇರಲಿ ಅಂತ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸದಾನಂದ ಆಲ್ರೆಡಿ ಡಿಪಾರ್ಟ್ಮೆಂಟ್ನಲ್ಲೇ ಇರುವಂಥ ವ್ಯಕ್ತಿ ಆಗಿರೋದ್ರಿಂದ ಕೇವಲ ಅನುಪಮ ಮತ್ತು ಶಿಲ್ಪನಿಂದ ಮಾತ್ರ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಂಥವ್ರು ಇವ್ರ ಜೊತೆಗೆ ಶುಕ್ಲ ಹಾಗೆಯೇ ಅಕ್ರಮ್ ಅನ್ನೋ ವ್ಯಕ್ತಿನ ಕೂಡ ಜಾಯಿನ್ ಮಾಡಿಸ್ಕೊಳ್ತಾರೆ. ಇವರೆಲ್ರಿಗೂ ಕೂಡ ಇನ್ನು 7 ದಿವಸ ಆದಮೇಲೆ ಪ್ರತಿಯೊಬ್ಬರಿಗೂ 25 ಲಕ್ಷ ಕೊಡೋದಾಗಿ ತಿಳಿಸಿ ಅವರೆಲ್ರಿಗೂ ಕೂಡ ಈ ಒಂದು ಕಳ್ತನ ಮಾಡಲಿಕ್ಕೆ ಒಪ್ಪಿಸ್ತಾರೆ. ಹಾಗೆಯೇ ಕೇವಲ ಇಲ್ಲಿ ಒಂದಲ್ಲ ಟ್ರೋಫಿ ಇರೋದು 2, ಒಂದು ಇಲ್ಲಿ ಪಾರ್ಟಿಸಿಪೇಟ್ಗಳ ಮಧ್ಯೆ ಇದ್ರೆ ಮತ್ತೊಂದು ಪೆಂಟ್ ಹೌಸ್ನಲ್ಲಿ ಇರೋ ಅಂಥದ್ದು. ನಾವೀಗ ಕಳ್ತನ ಮಾಡಬೇಕಾಗಿರೋದು
ಹೋಟೆಲಿನ ಪೆಂಟ್ ಹೌಸ್ ನಲ್ಲಿ ಇರುವಂತ ಟ್ರೋಫಿನೇ ಅಂತ ತಿಳಿಸ್ತಾರೆ. ಕಾಂಪಿಟೇಷನ್ ಟೈಮ್ ನಲ್ಲಿ ಹೋಟೆಲ್ ನಲ್ಲಿ ಆಕ್ಸಿಸ್ ಇರೋದು ಪಾರ್ಟಿಸಿಪೆಂಟ್ ಗಳಿಗೆ ಮಾತ್ರ, ಅಂದ್ರೆ ಅನುಪಮಾ ಹಾಗೆ ಶಿಲ್ಪಾಗೆ ಮಾತ್ರ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಶುಕ್ಲಾ ಹಾಗೆ ಅಕ್ರಮ್ ಇಬ್ರಿಗೂ ಕೂಡ ಆ ಹೋಟೆಲ್ ನಲ್ಲೇ ವರ್ಕ್ ಮಾಡ್ತಾ ಇರೋ ರೀತಿ ಡ್ರೆಸ್ ಹಾಕಿಸ್ತಾರೆ, ಹಾಗೇನೆ ಒಂದು ID ಕಾರ್ಡ್ ಕೂಡ ಕೊಡಿಸ್ತಾರೆ. ಅವರಿಬ್ರು ಕೂಡ ಹೋಟೆಲ್ ಒಳಗಡೆ ಹೋದಂತವ್ರು ಎಲ್ಲೆಲ್ಲಿ CC ಕ್ಯಾಮ್ರಾಗಳು ಅವೈಲೇಬಲ್ ಇದೆ, ಹಾಗೇನೆ ಯಾವ್ಯಾವ್ದೆಲ್ಲ ಲಿಫ್ಟ್ ವರ್ಕ್ ಮಾಡ್ತದೆ ಎಲ್ಲದನ್ನು ಕೂಡ ಚೆಕ್ ಮಾಡ್ಕೊಂಡ್ ಬರೋಕೆ ಹೇಳ್ತಾರೆ. ಹಾಗೆ ಅನುಪಮಾ ಹಾಗೆ ಶಿಲ್ಪಾನ ಕೂಡ ಹೋಟೆಲ್ನ ಸುತ್ತ ಫೋಟೋ ತೆಗಿಲಿಕ್ಕೆ ಹೇಳ್ತಾರೆ. ಯಾವ್ಯಾವ ಬಿಲ್ಡಿಂಗ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಅವ್ರಿಗೆ ವಹಿಸ್ಕೊಟ್ಟಂತ ಅಷ್ಟು ಕೆಲಸನೂ ಕೂಡ ಮಾಡ್ತಾರೆ. ಸೊ ಈ ಬಿಲ್ಡಿಂಗ್ ನಲ್ಲಿ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನೋ ವಿಷಯ ಇಂಟೆಲಿಜೆನ್ಸ್ ಆಫೀಸರ್ಗಳಿಗೆ ಗೊತ್ತಾಗಿರೋದ್ರಿಂದ ಆ ಬಿಲ್ಡಿಂಗ್ ನ ಬ್ಲೂ ಪ್ರಿಂಟ್ ಅನ್ನ ಆಫೀಸಿಗೆ ತರಿಸ್ಕೊಳ್ತಾರೆ. ಅವ್ರು ನೋಡೋಕ್ಕೂ ಮುಂಚೆ ಅವ್ರಿಗೆ ಗೊತ್ತಿಲ್ದಂಗೆ ಸದಾನಂದ ಫೋಟೋ ತೆಕ್ಕೊಂಡು ಬಂದು ಕಳ್ತನಕ್ಕೆ ಹೆಲ್ಪ್ ಆಗೋ ರೀತಿ ಅದನ್ನ ಇವನು ಕೂಡ ಯೂಸ್ ಮಾಡ್ಕೊಳ್ತಾನೆ. ಹಾಗೇನೆ ಅಬ್ಸರ್ವ್ ಮಾಡ್ತಾ ಇದ್ದಂತ ಶಿಲ್ಪಾ ಹಾಗೆ ಅನುಪಮಗೆ ಗೊತ್ತಾಗೋದೇನು ಅಂತಂದ್ರೆ ಆ ಒಂದು ಪೆಂಟ್ ಹೌಸ್ ನ ಓಪನ್ ಮಾಡಬೇಕು ಅಂತಂದ್ರೆ ಜುಬೇದನ ಫಿಂಗರ್ ಪ್ರಿಂಟ್ ಇದ್ರೆ ಮಾತ್ರ ಅದನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಇವರು ಕೂಡ ಒಂದು ಪ್ಲಾನ್ ಮಾಡ್ತಾರೆ. ಅನುಪಮಾ ಹಾಗೆ ಶಿಲ್ಪಾ ಇಬ್ರು ಕೂಡ ಫುಲ್ಲು ಐಫೈ ಅವ್ರ ಥರ ಡ್ರೆಸ್ ಹಾಕೊಂಡು ಒಂದು ಪಬ್ಬಿಗೆ ಬರ್ತಾರೆ. ಅಲ್ಲಿ ಆಲ್ರೆಡಿ ಜುಬೇದಾ ಬಂದಿರ್ತಾಳೆ. ಹೇಗಾದರೂ ಸರಿ ಅವಳ ಹತ್ರ ಫಿಂಗರ್ ಪ್ರಿಂಟ್ನ ತಗೊಳ್ಬೇಕು ಅಂತ ಅನ್ಕೊಂಡಂಥವ್ರು ಕಷ್ಟಪಟ್ಟು ಪ್ಲ್ಯಾನ್ ಮಾಡ್ತಾರೆ. ಆಲ್ರೆಡಿ ಜುಬೇದಾ ಮಾಡಿರುವಂಥ ಒಂದು ಸೀರಿಯಲ್ನ ಹೆಸರು ಹೇಳಿ ಅವಳ ಮೊಬೈಲ್ನೇ ಕೊಟ್ಟು ಜುಬೇದನ್ಗೆ ಸೆಲ್ಫಿ ತೆಗೆಯೋದಕ್ಕೆ ಹೇಳ್ತಾಳೆ. ಸೆಲ್ಫಿ ತೆಗೆದಂಥ ಜುಬೇದನ ಫಿಂಗರ್ ಪ್ರಿಂಟು ಆ ಮೊಬೈಲ್ ಮೇಲೆ ಬಿದ್ದಿದ್ರಿಂದ ಅದನ್ನು ಓಪನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಂಥವ್ರು ಅಲ್ಲಿಂದ ವಾಪಸ್ ಬರ್ತಾರೆ. ಕೆಲಸ ಮುಗಿಯೋ ತನಕ ಡ್ರಿಂಕ್ಸ್ ಮಾಡಬಾರ್ದು ಅಂತ ಸದಾನಂದ ಶುಕ್ಲಾಗೆ ವಾರ್ನ್ ಮಾಡಿದ್ರು ಕೂಡ ಮಾತ್ ಮೀರಿ ಡ್ರಿಂಕ್ಸ್ ಮಾಡಿದ್ರಿಂದ ಫ್ರಾಕ್ಚರ್ ಮಾಡ್ಕೊಳ್ತಾರೆ ಕೈನ. ಇದರಿಂದ ಸದಾನಂದ್ಗಂತೂ ತುಂಬಾನೇ ಬೇಜಾರಾಗುತ್ತೆ. ಹಾಗೇನೆ ಕಷ್ಟಪಟ್ಟು ಮತ್ತೊಬ್ಬ ವ್ಯಕ್ತಿನ ಹುಡುಕ್ತಾರೆ. ಕಾರ್ನಲ್ಲಿ ಏನೋ ಕಳ್ತನ ಮಾಡೋವಾಗ ಆ ವ್ಯಕ್ತಿ ಸಿಕ್ಕಿದ್ರಿಂದ ಅದೇ ವ್ಯಕ್ತಿ ಈ ಒಂದು ಕಳ್ತನ ಮಾಡಲಿಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅವನನ್ನು ಕೂಡ ಇವರು ಟೀಮಿಗೆ ಸೇರಿಸ್ಕೊಳ್ತಾರೆ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ದುಡ್ಡು ಕೊಡೋದಾಗಿ ತಿಳಿಸ್ತಾರೆ. ಅದಕ್ಕೆ ಆ ವ್ಯಕ್ತಿ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇಷ್ಟು ದಿವಸ ಶುಕ್ಲಾ 4 ನಿಮಿಷದೊಳಗಡೆ ಆ ಲಾಕ್ನ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಂಥ ಕೆಲಸನ ಈಗ ಹೊಸದಾಗಿ ಸಿಕ್ಕಂತ ವ್ಯಕ್ತಿ ಹಾಗೆ ಅನುಪಮಾ ಇಬ್ರು ಕೂಡ 4 ನಿಮಿಷದೊಳಗಡೆ ಆ ಲಾಕ್ನ ಓಪನ್ ಮಾಡುವಂಥದ್ದನ್ನ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ್ಲೇನೆ ಸದಾನಂದ ಅಕ್ರಮ್ನ ಹೊರಗಡೆ ಕರೆದು ಆದಷ್ಟು ಬೇಗ ನಮ್ಮ ಕೈಗೆ ಟ್ರೋಫಿ ಸಿಗ್ತಾ ಇದ್ದಂತೆ ಮಿಕ್ಕಂತ ಜನಗಳನ್ನ ನೀನು ಸಾಯಿಸ್ಬಿಡು ಅಂತ ಹೇಳಿ ಡಬಲ್ ಗೇಮ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಿಕ್ಕಂತ ದುಡ್ಡಲ್ಲಿ ನಿನಗೆ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಆಸೆ ತೋರಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಆ ಒಂದು ಕಾಂಪಿಟೇಷನ್ ದಿವಸ ಹತ್ರ ಬಂದೇ ಬಿಡುತ್ತೆ. ಇವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಹೊರಗಡೆ ಹೋಗೋವಾಗ್ಲೇನೆ ಅಲ್ಲೇ ಇದ್ದಂಥ ಅನುಪಮಾ ಈ ಒಂದು ಕಾಂಪಿಟೇಷನ್ನಿಂದ ನಾನು ಬರ್ತೀನೋ ವಾಪಸ್ ಇಲ್ವೋ ಅನ್ನೋದು ಗೊತ್ತಿಲ್ಲ, ನಾನು ಇನ್ ಕೇಸ್ ವಾಪಸ್ ಬರದೇ ಇದ್ರೆ ಈ ಕಾರನ್ನು ತಪ್ಪದೆ ನನ್ನ ಮಗನಿಗೆ ತಲುಪಿಸ್ಬಿಡಿ ಅಂತ ಹೇಳಿ ಒಂದು ಆಟೋಡೋ ಕಾರನ್ನು ಸದಾನಂದನ ಕೈಲಿ ಕೊಟ್ಟು ಹೊರಟೋಗ್ತಾಳೆ. ಹಾಗೆಯೇ ಪ್ಲಾನ್ ಪ್ರಕಾರ ಎಲ್ಲರೂ ಕೂಡ ಅವ್ರವ್ರ ಕೆಲಸನ ಮಾಡ್ತಾ ಇರ್ತಾರೆ. ಈ ಕಡೆ ಶಿಲ್ಪಾ ಹಾಗೆ ಅನುಪಮಾ ಇಬ್ರು ಕೂಡ ಅವರಿಗೆ ಸಿಕ್ಕಂತ ಅಡುಗೆನ ಮಾಡ್ತಾ ಇರುವಾಗ್ಲೇನೆ ಅನುಪಮಾ ಅಲ್ಲಿಂದ ಹೇಗಾದರೂ ಸರಿ ಆಚೆ ಹೋಗಬೇಕು ಅಂತ ಅನ್ಕೊಂಡಂಥವ್ರು ಶಿಲ್ಪನ್ಗೆ ಒಂದು ಬ್ಲೂಟೂತ್ ಕೊಟ್ಟು ಯಾವ ರೀತಿ ಅಡುಗೆ ಮಾಡಬೇಕು ಅನ್ನೋದನ್ನ ನಾನು ನಿನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ, ನಾನು ಕೊಡೋ ಪ್ರಕಾರನೇ ನೀನು ಅಡುಗೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೇನೆ ಅನುಪಮನ ಮತ್ತೊಂದು ಕಿವಿಯಲ್ಲಿ ಸದಾನಂದ ಕೊಡ್ತಾ ಇದ್ದಂಥ ಇನ್ಸ್ಟ್ರಕ್ಷನ್ಸ್ನ ಕೇಳಿಸ್ಕೊಳ್ತಾ ಇರ್ತಾಳೆ. ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚಿಸ್ತಾ ಇರುವಾಗ್ಲೇ ಕೈನ ಕಟ್ ಮಾಡ್ಕೊಂಡಂಥ ಅನುಪಮಾ ಫಸ್ಟ್ ಏಡ್ಗೋಸ್ಕರ ಹಾಸ್ಪಿಟಲಿಗೆ ಬರ್ತಾಳೆ. ಸೊ ಫಸ್ಟ್ ಏಡ್ ಮಾಡಿದಂಥ ಡಾಕ್ಟರು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿಕ್ಕೆ ಹೇಳ್ತಾರೆ. ಈ ರೀತಿ ರೆಸ್ಟ್ ತಗೊಳ್ಳಿಕ್ಕಿದ್ದಂಥ ಟೈಮ್ನಲ್ಲೇ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಹೋಟೆಲ್ನಲ್ಲಿ ಕೆಲಸ ಮಾಡೋ ರೀತಿನೇ ಸರ್ವ್ ಮಾಡ್ತಾ ಅಲ್ಲಿ ಬಂದಂಥ ಒಂದು ಕಸ್ಟಮರ್ ಮೇಲ್ಗಡೆ ಒಂದು ಜ್ಯೂಸ್ನ ಚೆಲ್ಬಿಡ್ತಾಳೆ. ಹಾಗೆಯೇ ಅಲ್ಲೇ ಇದ್ದಂಥ ಮ್ಯಾನೇಜರ್ನ ತುಂಬ ಫೋರ್ಸ್ಫುಲಿ ಅವನ ಹತ್ರ ಕಳಿಸಿ ಅಲ್ಲಿದ್ದಂಥ ಒಂದು ಕೀನ ತಗೊಂಡು ಸೀದಾ ಸ್ಟೆಪ್ಸ್ ಹತ್ರ ಬರ್ತಾಳೆ. ಆ ಸ್ಟೆಪ್ಸ್ಗಳು ನೋಡಿದ್ರೆ ಸುಮಾರು ಸ್ಟೆಪ್ಸ್ಗಳಿರುತ್ತೆ. ಕಷ್ಟಪಟ್ಟು ಆ ಸ್ಟೆಪ್ಸ್ನ ಹತ್ಕೊಂಡು 1204ನೇ ರೂಮ್ಗೆ ತಲುಪಬೇಕಾಗಿರುತ್ತೆ. ಹಾಗೆಯೇ ಹೊರಗಡೆಯಿಂದ ಈಗ ತಾನೇ ಇವ್ರ ಗ್ರೂಪಿಗೆ ಜಾಯ್ನ್ ಆದಂಥ ವ್ಯಕ್ತಿ ಕೂಡ ಅಲ್ಲಿರೋಂಥ ಸ್ಟೆಪ್ಸ್ನ ಹತ್ಕೊಂಡು ಅವರು ಕೂಡ 1204ನೇ ರೂಮ್ಗೆ ಬರೋದ್ರಲ್ಲಿರ್ತಾರೆ. ಈ ರೀತಿ ಬರುವಂಥ ಗ್ಯಾಪ್ನಲ್ಲೇ ಅಲ್ಲಿರೋಂಥ CC ಕ್ಯಾಮ್ರಾಗಳದೆಲ್ಲ ಕಣ್ ತಪ್ಪಿಸಿ ಅನುಪಮಾ ಕಷ್ಟಪಟ್ಟು ಮೇಲ್ಗಡೆ ಬರ್ತಾ ಇರ್ತಾಳೆ. ಹಾಗೇನೆ ಅಡುಗೆ ಮಾಡ್ತಾ ಇದ್ದಂಥ ಶಿಲ್ಪಂಗೂ ಕೂಡ ಯಾವ ರೀತಿ ಅಡುಗೆ ಮಾಡಬೇಕು, ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅನ್ನೋದನ್ನ ತುಂಬ ಕಾನ್ಫಿಡೆಂಟಿಂದ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಫೈನಲಿ ಅನುಪಮಾ ಹಾಗೇನೆ ಹೊಸದಾಗಿ ಜಾಯ್ನ್ ಆಗಿರೋಂಥ ವ್ಯಕ್ತಿ ಇಬ್ರು ಕೂಡ ಆ ರೂಮ್ಗೆ ರೀಚ್ ಆಗ್ತಾರೆ. ಹಾಗೆ ಅಲ್ಲೇ ಇದ್ದಂಥ ಆ ಒಂದು ಲಾಕರ್ನ ಇಬ್ರು ಕೂಡ ಕಷ್ಟಪಟ್ಟು ಓಪನ್ ಮಾಡ್ತಾರೆ. ಹಾಗೇನೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಮೊದಲೇ ಪ್ಲಾನ್
ಪ್ಲಾನ್ ಮಾಡಿರೋ ಪ್ರಕಾರ ಆ ಕೋಳಿ ಟ್ರೋಫಿ ಮೇಲೆ ಬಟ್ಟೆ ಮುಚ್ಚಿ ಲಾಂಡ್ರಿ ಹಾಕೋ ಅಂತ ಪ್ಲೇಸಿಗೆ ಹಾಕ್ಬಿಡ್ಲಿಕ್ಕೆ ಆಲ್ರೆಡಿ ಸದಾನಂದ ಹೇಳಿರೋ ಪ್ರಕಾರನೇ ಕೋಳಿ ಮೇಲೆ ಬಟ್ಟೆ ಮುಚ್ಚುತ್ತಾರೆ. ಹಾಗೆಯೇ ಲಾಂಡ್ರಿ ಹಾಕೋ ಅಂತ ಪ್ಲೇಸಿಗೆ ಆ ಕೋಳಿನ ಹಾಕ್ಬಿಡ್ತಾರೆ. ಶಿಲ್ಪನ್ಗೂ ಕೂಡ ಆ ಕೋಳಿ ಬರೋದಕ್ಕೂ ಮುಂಚೆನೆ ಲಾಂಡ್ರಿ ಇರುವಂಥ ಡೌನ್ ಫ್ಲೋರಲ್ಲಿ ಬಂದು ನಿಂತ್ಕೊಂಡು ವೆಯ್ಟ್ ಮಾಡಕ್ಕೆ ಹೇಳಿರ್ತಾರೆ. ಮಾತಿನ ಪ್ರಕಾರ ಶಿಲ್ಪ ಕೂಡ ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ. ಆದರೆ ಆ ಟ್ರೋಫಿನ ನೋಡಿದಂಥ ಶಿಲ್ಪಾಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಆ ಕೋಳಿ ಟ್ರೋಫಿ ಫುಲ್ಲು ಡೆಸ್ಟ್ರಾಯ್ ಆಗೋಗಿರುತ್ತೆ. ಸೊ ಶಿಲ್ಪ ಹೇಳ್ತಾಳೆ, ನನಗನ್ಸೋ ಪ್ರಕಾರ ಇದು ನಿಜವಾದ ಟ್ರೋಫಿ ಅಲ್ವೇ ಅಲ್ಲ ಅಂತ. ಅಷ್ಟರೊಳಗಾಗಲೇ ಅನುಪಮ ಕೂಡ ಆ ಪ್ಲೇಸಿಗೆ ಬಂದಿರ್ತಾಳೆ. ಹಾಗೆ ಅನುಪಮ ಹಾಗೆ ಸದಾನಂದಂಗೆ ಗೊತ್ತಾಗೋ ವಿಷಯ ಏನು ಅಂತಂದರೆ, ಹಾಗೆಯೇ ನಮಗಿಲ್ಲೊಂದು ಟ್ವಿಸ್ಟ್ ಕೂಡ ರಿವೀಲ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಅಲ್ಲೋಗಿ ಕಳ್ತನ ಮಾಡೋದಕ್ಕೂ ಮುಂಚೆನೇ ಆ ಒಂದು ಟ್ರೋಫಿನ ಚೇಂಜ್ ಮಾಡಿರ್ತಾರೆ ಮತ್ತೊಂದು ಬುದ್ಧಿವಂತ. ಹಾಗೆಯೇ ಈಗ ಆ ನಿಜವಾದ ಟ್ರೋಫಿ ಆ ಕಾಂಪಿಟೇಷನ್ ನಡೀತಾ ಇರೋವಂಥ ಪ್ಲೇಸಲ್ಲೇ ಇರುತ್ತೆ. ಈಗ ರಿವೀಲ್ ಆಗುವಂಥ ಮತ್ತೊಂದು ಬಿಗ್ ಟ್ವಿಸ್ಟ್ ಏನು ಅಂತಂದರೆ, ಈ ರೀತಿ ಸ್ವಾಬ್ ಮಾಡಿರೋದು ಬೇರೆ ಯಾರು ಅಲ್ಲ, ಜುಬೇದಾನೆ. ಯಾಕೆ ಅಂತಂದರೆ ಜುಬೇದಾಗೆ ಹೀರೋಯಿನ್ ಆಗಬೇಕು ಅಂತ ತುಂಬಾನೇ ಆಸೆ ಇರತ್ತೆ. ಆದರೆ ಆಂಟನಿ ಅವಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಬಂದಂಥ ಅವಕಾಶನೂ ಕೂಡ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿ ತಪ್ಪಿಸ್ತಾ ಇರ್ತಾನೆ. ಈ ರೀತಿ ಆಂಟನಿಯಿಂದ ಅನ್ಯಾಯ ಆಗಿದ್ರಿಂದ ಹೇಗಾದರೂ ಸರಿ ಆಂಟನಿ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅನ್ಕೊಂಡಂತ ಜುಬೇದಾ, ನಾನು ಹೀರೋಯಿನ್ ಆಗಬೇಕು ಅಂತ ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ, ನೀನು ಪ್ರೊಡ್ಯೂಸ್ ಮಾಡೋದಾದ್ರೆ ನಿನ್ಗೊಂದೊಳ್ಳೆ ಆಫರ್ ಕೊಡ್ತೀನಿ ಅಂತ ಹೇಳಿ ಆ ಟ್ರೋಫಿ ವಿಷಯ ಎಲ್ಲವೂ ಕೂಡ ಮಾಣಿಕ್ಯಂಗೆ ಹೇಳ್ತಾಳೆ. ಹಾಗೇನೆ ಕಾಂಪಿಟೇಷನ್ ದಿವಸ ಬರೋದಕ್ಕೂ ಕೂಡ ಹೇಳ್ತಾಳೆ. ಹಾಗೆ ಸ್ವೈಪ್ ಮಾಡಿರೋ ವಿಷಯ ಕೂಡ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲದೆ ಸ್ಟೇಜ್ ಮೇಲೆ ಇರೋವಂಥ ಟ್ರೋಫಿನ ಅವನಿಗೆ ತಗೊಂಡು ಹೋಗ್ಲಿಕ್ಕೆ ಅಂತಲೂ ಕೂಡ ಹೇಳ್ತಾಳೆ. ಸೊ ತಾಶಿಗೆ ಡ್ಯೂಪ್ಲಿಕೇಟ್ ಟ್ರೋಫಿ ಕೊಟ್ಟಿದ್ರಿಂದ ಅವನೇ ಸಿಟ್ ಮಾಡಿಕೊಂಡು ಆಂಟೋನಿ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ ಅಂತ ಇಷ್ಟು ಪ್ಲಾನನ್ನು ಕೂಡ ಜುಬೇದಾನೆ ಮಾಡಿರ್ತಾಳೆ. ಸ್ಟೇಜ್ ಮೇಲೆ ಟ್ರೋಫಿ ಇರೋದ್ರಿಂದ ಹಾಗೆ ಅದ್ರ ಸುತ್ತಮುತ್ತ ಟ್ರೋಫಿಗೋಸ್ಕರ ಹಾತೊರಿತಾ ಇದ್ದಂಥ ಜನಗಳಿದ್ರಿಂದ ಅನುಪಮ ಅದನ್ನು ತಗೊಂಡು ಬರಲಿಕ್ಕೆ ಆಗಲ್ಲ ಅಂತ ಹೇಳೋವಾಗ ಸದಾನಂದ, ನಾನು ಮೈನಲ್ಲಿ ಇವಾಗ ಬಾಂಬನ್ನೇ ಹಾಕ್ಕೊಂಡು ಬಂದಿದ್ದೀನಿ, ಇಫ್ ಇನ್ ಕೇಸ್ ಏನಾದರೂ ಇದು ಬ್ಲಾಸ್ಟ್ ಆದರೆ ನೀನು ಹೋಟೆಲ್ನಲ್ಲಿ ಇರೋವಂಥ 40 ಜನ ಕೂಡ ಸಾಯೋವಂಥ ಚಾನ್ಸಸ್ ಇರುತ್ತೆ ಅಂತ ಹೆದರಿಸಿ ಅವಳನ್ನ ಸ್ಟೇಜ್ ಮೇಲೆ ಹೋಗೋಗೆ ಮಾಡ್ತಾನೆ. ಹಾಗೆಯೇ ಆ ಸ್ಟೇಜ್ ಮೇಲೆ ಇರೋರೆಲ್ರಿಗೂ ಕೂಡ ಇವಾಗ ಆ ಒಂದು ಟ್ರೋಫಿ ಬೇಕಾಗಿರೋದ್ರಿಂದ ಅವರೆಲ್ಲರೂ ಕೂಡ ಒಬ್ರಿಗೊಬ್ರಿಗೆ ಶೂಟ್ ಮಾಡಿಕೊಂಡು ಸಾಯೋದಕ್ಕೆ ಶುರು ಮಾಡ್ತಾರೆ. ಸೊ ಕಷ್ಟಪಟ್ಟು ಅನುಪಮ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಬರೋವಾಗ ಅಲ್ಲೇ ಇದ್ದಂತ ತಾಶಿ, ಮಿನಿ ಮಹಾಭಾರತನೇ ತೋರಿಸ್ಬಿಟ್ಟಿಯಲ್ಲ, ಯಾರು ನೀನು ಅಂತ ಕೇಳೋವಾಗ ನಾನೊಂದು ನಾರ್ಮಲ್ ಹೌಸ್ ವೈಫ್ ಅಂತ ಹೇಳ್ತಾಳೆ. ಸೊ ಇದನ್ನೇ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಸೊ ಆಲ್ರೆಡಿ ಅವಳಿಗೆ ಪರಿಚಯ ಇದ್ದಂತ ಒಂದು ನಾಯಿ ಅನುಪಮನ ಕಾಪಾಡ್ತಾರೆ. ಸೊ ಅವರಷ್ಟು ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋವಾಗ ಆಲ್ರೆಡಿ ಅಕ್ರಮ್ ಹತ್ರ ಡೀಲ್ ಮಾಡ್ಕೊಂಡಂತ ಸದಾನಂದ ಅಕ್ರಮ್ ಮಾತಿಗೆ ಸೋತಿ ಅವ್ರನ್ನ ಶೂಟ್ ಮಾಡ್ಲಿಕ್ಕೆ ಅಂತ ನೋಡೋವಾಗ ಅಲ್ಲಿಗೆ ಬಂದಂತ ತಾಶಿ ಅಕ್ರಮನ್ನ ಕೂಡ ಶೂಟ್ ಮಾಡಿ ಸಾಯಿಸ್ತಾರೆ. ಇವ್ರು 3 ಜನನು ಕೂಡ ಟ್ರೋಫಿ ಜೊತೆಗೆ ತುಂಬಾ ಕಷ್ಟಪಟ್ಟು ತಾಶಿಯಿಂದ ತಪ್ಪಿಸ್ಕೊಂಡು ಅವರ ಹೋಟೆಲ್ಗೆ ಬರ್ತಾರೆ. ಆಲ್ರೆಡಿ ಸದಾನಂದ ಇವ್ರು 3 ಜನಕ್ಕೋಸ್ಕರ ವೇಟ್ ಮಾಡದೇ ಇದ್ರು ಕೂಡ ಅಕ್ರಮ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಇವ್ರು 3 ಜನನ ನೋಡ್ತಾ ಇದ್ದಂಗೆ ಸದಾನಂದ್ಗೂ ಕೂಡ ಶಾಕ್ ಆಗುತ್ತೆ. ಹಾಗೇನೆ ಅಕ್ರಮ್ ಎಲ್ಲಿ ಅಂತ ಕೇಳೋವಾಗ ಸ್ಮಾಲ್ ಆಕ್ಸಿಡೆಂಟ್ ಅಲ್ಲಿ ಶೂಟ್ ಆಗಿ ಸತ್ತೋದ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬೋದಾ ಅಂತ ಅನುಪಮ ಕೇಳೋವಾಗ ಫುಲ್ ಆಟಿಟ್ಯೂಡ್ ಇಂದ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಇದನ್ನ ನೋಡಿದಂತ ಸದಾನಂದ್ಗೂ ಕೂಡ ಶಾಕ್ ಆಗತ್ತೆ. ಮಾತಾಡ್ತಾ ಇರುವಾಗ್ಲೇನೆ ಅಲ್ಲಿಗೆ ಪೊಲೀಸ್ ಅವ್ರು ಎಲ್ಲರೂ ಕೂಡ ಬರ್ತಾರೆ. ಸಾಕ್ಷಿ ಏನು ಅಂತ ಕೇಳೋವಾಗ ನಾವು ಆಲ್ರೆಡಿ ಸ್ಟಾರ್ಟಿಂಗ್ ನಲ್ಲಿ ನೋಡ್ದಂಗೆನೆ, ನಾನೇನಾದ್ರು ವಾಪಸ್ ಬರ್ದೇ ಇದ್ರೆ ನನ್ನ ಮಗನ್ಗೆ ಈ ಕಾರ್ ಕೊಡ್ತೀರಾ ಅಂತ ಅನುಪಮ ಕೇಳಿರ್ತಾಳಲ್ವಾ. ಸೊ ಆ ಕಾರ್ನಲ್ಲಿ ವಾಯ್ಸ್ ರೆಕಾರ್ಡರ್ ಡಿವೈಸ್ ನ ಸೆಟ್ ಮಾಡಿರ್ತಾಳೆ. ಸೊ ಅದನ್ನ ತೋರಿಸಿದಂತ ಅನುಪಮ, ನಿಮಗೆ ಪ್ಲಾನ್ ಹೇಳ್ಕೊಟ್ಟ, ನಾನು ನನ್ನನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ಪ್ಲಾನ್ ಮಾಡಿರೋದಿಲ್ವಾ ಅಂತ ಹೇಳ್ತಾಳೆ. ಸೊ ಇದನ್ನ ನೋಡಿದಂತ ಸದಾನಂದ, ಆದ್ರೂ ಕೂಡ ನಾನೇ ಗೆಲ್ಲೋದು ಅಂತ ಹೇಳಿ ಬಾಂಬನ್ನ ಬ್ಲಾಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿಗೆ ಬರೋಷ್ಟ್ರೊಳಗಾಗ್ಲೇ ಅನುಪಮ ಆ ಬಾಂಬನ್ನು ಕೂಡ ಬ್ಲಾಸ್ಟ್ ಆಗದಂಗೆ ಡೆಸ್ಟ್ರಾಯ್ ಮಾಡಿರ್ತಾಳೆ. ಸೊ ಅವಳ ನಗುನ ನೋಡಿದಂತ ಸದಾನಂದನ್ಗೆ ಶೇಪ್ ಔಟ್ ಆಗತ್ತೆ. ಸೊ ಫೈನಲಿ ಸದಾನಂದನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ನೋಡೋದಕ್ಕೆ ಮಾತ್ರ ಇನ್ನೋಸೆಂಟ್ ತರ ಕಾಣ್ತಾ ಇರೋದಷ್ಟೇ. ನಾನು ಅನ್ಕೊಂಡಿರೋ ಪ್ರಕಾರ ನೀನು ಇನ್ನೋಸೆಂಟ್ ಅಲ್ಲ ಅಂತ ಹೇಳಿ ಹೋಗ್ತಾನೆ. ಕೆಲಸ ಮುಗಿಸ್ಕೊಂಡು ಬಂದಂತ ಅನುಪಮನ ಹಸ್ಬೆಂಡು ಶೂಟೌಟ್ ಆಗಿದೆ ಅಂತ ಕೇಳಿ ನನಗಂತೂ ಫುಲ್ ಭಯ ಆಗೋಯ್ತು ಅಂತ ಹೇಳಿ ಅನುಪಮನ ಈಗ ಅರ್ಥ ಮಾಡ್ಕೊಳ್ತಾನೆ. ಸೊ ಸ್ವಲ್ಪ ದಿವಸ ಬಿಟ್ಟು ಅನುಪಮ ಅಂತೂ ಫುಲ್ಲು ಫೇಮಸ್ ಆಗೋಗಿರ್ತಾರೆ. ಆಗ್ಲೇನೆ ಅನುಪಮನ ಫೋನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ರಾಯಿಂದ ಕೈಲಾಶ್ ಚತುರ್ವೇದಿ ಅನ್ನೋ ವ್ಯಕ್ತಿ ಅನುಪಮಗೆ ಫೋನ್ ಮಾಡಿ, ನಿನ್ನಿಂದ 10 ವರ್ಷದಿಂದ ಸಿಗಾಕೊಳ್ದೇ ಇರೋಂಥ ತಾಶಿ ಅನ್ನೋ ವ್ಯಕ್ತಿ ಸಿಗಾಕೊಂಡಿದ್ದಾರೆ. ಸೊ ನಿನಗೆ ಇಂಟರ್ವ್ಯೂನ ಅವಶ್ಯಕತೆನೇ ಇಲ್ಲ, ನಾವು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ, ಆದಷ್ಟು ಬೇಗ ನಮ್ಮ ಗ್ರೂಪ್ನ ಜಾಯ್ನ್ ಆಗಿ ಸೀಕ್ರೆಟ್ ಏಜೆಂಟ್ ಆಗಿ ಅನ್ನೋ ಒಂದು ಆಫರ್ ಕೊಡ್ತಾರೆ.
ಸೊ ಇದಕ್ಕೆ ಅನುಪಮಾಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಪಾರ್ಟ್ 2 ಕೂಡ ಮುಗ್ದಿದೆ. ಆದಷ್ಟು ಬೇಗ ಪಾರ್ಟ್ 3 ಬರ್ಬೋದು. ಅದನ್ನು ಕೂಡ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ. ಸೊ ಪಾರ್ಟ್ 2 ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.